ಇನ್ನು ಉದ್ದೇಶಪೂರ್ವಕವಾಗಿ 46 ಕೃತಕ ಉಪಜಾತಿಗಳನ್ನು ಸೇರ್ಪಡೆ ಮಾಡಲಾಗಿದೆ ಅಂತ ಟಿವಿ9ನ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಯದುವೀರ್ ಒಡೆಯರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 46 ಕೃತಕ ಉಪಜಾತಿಗಳ ಸೇರ್ಪಡೆ ಆಗಿದೆ ಅಂತ ಟಿವಿ9ನ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಯದುವೀರ್ ಮಾತನಾಡ್ತಾ ಹೇಳಿದರು. 160 ಕೋಟಿ ಕೊಟ್ಟು ಕಾಂತರಾಜ್ ವರದಿಯನ್ನು ಸಿದ್ಧಪಡಿಸಿದರು. 11 ವರ್ಷವಾದರೂ ಕೂಡ ವರದಿ ಇನ್ನೂ ಕೂಡ ಬಹಿರಂಗ ಮಾಡಿಲ್ಲ. ರಾಜ್ಯದ ಜಾತಿ ಗಣತಿ ಅನ್ನೋದೇ ಒಂದು ತಮಾಷೆ ಆಗಿದೆ ಅಂತ ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಂಸದ ಯದುವೀರ್ ಹೇಳಿಕೆ ಕೊಟ್ಟಿದ್ದಾರೆ. ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ, ದೊಡ್ಡ ರಾದ್ಧಾಂತ ನಡೀತಾ ಇದೆ. ಜೊತೆಗೇನೆಂದರೆ ಈ ಅವರವರ ಪಕ್ಷಗಳಲ್ಲೇ ಕೆಲವರು ಇದರ ಬಗ್ಗೆ ಅಪಸ್ವರ ಎತ್ತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ವರದಿಗಳನ್ನು ತಾವು ಕೂಡ ನೋಡಿದ್ದೀರಿ. ಇದ್ರ ಬಗ್ಗೆ ಏನಂತೀರಿ? ಈ ಜಾತಿ ಗಣತಿ ನಮ್ಮ ರಾಜ್ಯದಲ್ಲಿ ಒಂದು ದೊಡ್ಡ ತಮಾಷೆ ಅಷ್ಟೇ. ಅದು 160 ಕೋಟಿ ಕೊಟ್ಟು ಕಾಂತರಾಜ್ ವರದಿಯನ್ನು ಸ್ಥಾಪಿಸಿದರು. ಅದರ ಪ್ರಕ್ರಿಯೆ ನಡೀತು, ಎಲ್ಲ ಆಗಾಯಿತು. ಅದನ್ನ ಬಹಿರಂಗ ಇವತ್ತವರೆಗೂ ಮಾಡಿಲ್ಲ. ಮೂಲ ವರದಿಯನ್ನು ಸಿಕ್ಕೇ ಇಲ್ಲ ಅಂತ ಹೇಳಿದ್ರೆ ದೇವ್ ಲಾಸ್ಟ್ ಇಟ್ ಅಂತಲೂ ಕೂಡ ಅವರೇ ಬಂದು ಹೇಳಿರೋದು. ಒಂಥರ ಅದರ ಒಂದು ಕೆಲವು ದತ್ತಾಂಶಗಳೆಲ್ಲ ತಗೊಂಡು ಪುನಃ ಒಂದು ವರದಿ ಮಾಡಿಸಿದ್ರು. ಅದು ಬಂತು, ಕ್ಯಾಬಿನೆಟಲ್ಲಿ ಚರ್ಚೆ ಆಯಿತು. ಎಲ್ಲರೂ ಕೇಳಿರೋದು ತಮ್ಮ ಒಂದು ಊಹಾಪೋಹನೂ ಕೂಡ ಇತ್ತು. ಅದರಲ್ಲಿ ಅವ್ರು ಹೇಳಿರೋದು ಇದು ಅವರ ಕ್ಯಾಬಿನೆಟಲ್ಲೇ ವಿರೋಧ ಇತ್ತು, ಅದಕ್ಕಾಗಿ ಬಹಿರಂಗ ಮಾಡಲಿಲ್ಲ. ಆದರೆ ಅದು ಬೇಕಾರುವಾಗ ಓಪನ್ ಮಾಡ್ತಾಯಿದ್ರು, ಬೇಕಾರುವಾಗ ಮುಚ್ತಾಯಿದ್ರು. ಎಲ್ಲ ಅನುಕೂಲ ಆಗುವಾಗ ಅವರು ಕೆಲವು ಮಾಹಿತಿಗಳು ಇಲ್ಲಿ ಅಲ್ಲಿ ಲೀಕ್ ಮಾಡಿಸಿ ಕೆಲವು ಅವ್ರಿಗೆ ಅನುಕೂಲ ಆಗುವಂಥದ್ದು ಕೆಲಸ ಮಾಡಿಕೊಂಡ್ರು. ಜೊತೆಗೆ ಸಿದ್ದರಾಮಯ್ಯವರೇ ಹೇಳ್ತಾರೆ, ಅಲ್ಲಿ OBC ಮೀಟ್ ಅದೇನೋ ಮಾಡಿದ್ರು, OBC ಮೀಟು ಡೆಲ್ಲಿಯಲ್ಲಿ. ಆವಾಗ ನಮ್ಮ ಜಾತಿ ಗಣತಿ, ಕೇಂದ್ರ ಜಾತಿ ಗಣತಿ ಯಾವ ರೀತಿ ನಡಿಬೇಕು ಅಂತ ಸಲಹೆ ಕೊಡ್ತಾರೆ. ಯಾವ ವ್ಯಕ್ತಿ ಕಾಂತರಾಜ್ ವರದಿ 11 ವರ್ಷ 10 ವರ್ಷ 11 ವರ್ಷ ಆಗಿದ್ರೂ ಸಹ ಅದನ್ನ ಬಹಿರಂಗ ಮಾಡದೇ ಇರೋಕ್ಕಾಗಿಲ್ವಂಥದ್ದು ವ್ಯಕ್ತಿ ನಮಗೆ ಸಲಹೆ ಕೊಡ್ತಾ ಇದ್ದಾರೆ. ಅದರಲ್ಲಿ ಅವರು ತೆಲಂಗಾಣ ರಾಜ್ಯದ ಮಾದರಿಯಲ್ಲಿ ಮಾಡಬೇಕು ಅಂತ, ತಮ್ಮ ರಾಜ್ಯದ ಮಾದರಿ ಅಲ್ಲ, ತೆಲಂಗಾಣ ರಾಜ್ಯದ ಮಾದರಿಯಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಸಿದ್ದರಾಮಯ್ಯ ಅವರೇ ಹೇಳಿದ್ರು. ನಂತರ ಇವತ್ತು ಈ ವರದಿಗೆ ಬರೋಣ. ಇಲ್ಲಿ 46 ಕೃತಕ ಉಪಜಾತಿಗಳು ಸೇರಿಸಿದ್ದಾರೆ. ಒಕ್ಕಲಿಗ ಕ್ರಿಶ್ಚಿಯನ್ನು, ಬ್ರಾಹ್ಮಣ್ ಕ್ರಿಶ್ಚಿಯನ್ನು, ಬಿಲ್ಲವ ಕ್ರಿಶ್ಚಿಯನ್ನು, ಮಾಡಿಗ ಕ್ರಿಶ್ಚಿಯನ್ನು ಇತ್ಯಾದಿ ಎಲ್ಲ ಉದ್ದೇಶಪೂರ್ವಕವಾಗಿ. ಈಗಾಗಲೇ ಕ್ರಿಶ್ಚಿಯನ್ ಸಮುದಾಯಕ್ಕೆ OBC ದೃಷ್ಟಿಯಲ್ಲಿ ಮೀಸಲಾತಿ ಇದೆ, ಒಂದಷ್ಟು 4% ರಿಸರ್ವೇಷನು ಏನೋ ಇದೆ ಅಲ್ಲಿ. ಅದು ಬೇಕು. ನಿಮ್ಮ ಜಾತಿಯ ಲೆಕ್ಕದಲ್ಲಿ ಏನೋ ಒಂದು ರಿಸರ್ವೇಷನ್ ಸಿಕ್ಬೋದು ಅಥವಾ ಏನೋ ಲಾಭಗಳು ಸಿಕ್ಕತ್ತೆ, ಅದು ಬೇಕು. ಸೊ ಅದಕ್ಕಾಗಿ ಮತಾಂತರಕ್ಕೆ ಒಂದು ವೇದಿಕೆ ಕೊಡ್ತಾವ್ರೆ. ಇನ್ನು ಬೇರೆ ಧರ್ಮವನ್ನ ಒಪ್ಪಿಕೊಂಡ ಮೇಲೆ ಜಾತಿ ಹಾಕಬೇಕು? ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಯದುವೀರ್ ಪ್ರಶ್ನೆ ಮಾಡಿದ್ದಾರೆ. ಮತ್ತೊಂದು ಧರ್ಮವನ್ನು ಅವ್ರು ಒಪ್ಕೊಂಡ ಮೇಲೆ ಮತ್ತೆ ಇಲ್ಲಿ ಉಪಜಾತಿ ಜೊತೆ ಸೇರ್ಪಡೆ ಆಗುವಂಥದ್ರಲ್ಲಿ ಏನು ಅರ್ಥ ಇದೆ? ನಮ್ಮ ರಾಜಕೀಯವಾಗಿ ಧರ್ಮ ಜಾತಿಗಳ ದುರ್ಬಳಕೆ ಆಗ್ತಾ ಇದೆ. ಯಾವ ಧರ್ಮದಲ್ಲೂ ಸಮತೋಲನ ಇದೆ ಹೇಳಿ, ಯಾವುದರಲ್ಲಿದೆ? ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಯದುವೀರ್ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಹೇಳ್ತಾರೆ, ಈಗ ಹಿಂದೂ ಧರ್ಮದಲ್ಲಿ ಸಮಾನತೆ ಇದ್ದಿದ್ರೆ, ಹಿಂದೂ ಧರ್ಮದಲ್ಲಿ ತಾರತಮ್ಯ ಇಲ್ದನೇ ಇದ್ದಿದ್ರೆ ಅವ್ರ್ಯಾಕೆ ಧರ್ಮ ಬಿಟ್ಟು ಹೋಗ್ತಾ ಇದ್ರು ಅಂತ. ಸಮತೋಲನ ಎಲ್ಲೂ ಸಹ ಇಲ್ಲ. ಎಲ್ಲ ಒಂದು ಧರ್ಮದಲ್ಲಿ ಎಲ್ಲ ಸಾಮಾಜಿಕ ಚೌಕಟ್ಟಿನಲ್ಲಿ ಏನೇ ಆದರೂ ನೀವು ನೋಡಿದ್ರೆ ಒಂದು ರೀತಿಯ ಸಮತೋಲನ ಒಂದು ಮಟ್ಟದಲ್ಲಿ ಎಲ್ಲೂ ಇಲ್ಲ, ಸರಿನಾ? ಅದನ್ನು ನೀವು ಉಲ್ಲೇಖ ಮಾಡಿಕೊಂಡು ಇವರು ಬೇರೆ ಧರ್ಮ ಒಪ್ತಾ ಇದ್ದಾರೆ, ಬರೀ ಈ ಧರ್ಮದಲ್ಲಿ ಒಂದು ಅಸಮತೋಲಿತ ವಾತಾವರಣ, ಅದಕ್ಕಾಗಿ ನೀವು ಬೇರೆ ಧರ್ಮ ಒಪ್ಕೋತಾ ಇದ್ದೀರಿ ಅಂತ ಅವ್ರು ಹೇಳೋದು ಸರಿನೂ ಇಲ್ಲ. ಅದು ಖಂಡನೀಯ ಒಂದು ಹೇಳಿಕೆ, ಪ್ರಥಮ. ಎರಡನೇದು, ಸರಿ, ಒಂದು ವೇಳೆ ಇಲ್ಲಿ ಒಂದು ಬರೀ ನಮ್ಮ ಧರ್ಮದಲ್ಲಿ ಒಂದು ಅಸಮತೋಲಿತ ಒಂದು ವಾತಾವರಣ, ಬೇರೆ ಧರ್ಮ ಒಪ್ಕೊಂಡಿದ್ದಾರೆ, ಒಂದು ಜಾತಿ ಏನಕ್ಕೆ ಬೇಕು ನಿಮಗೆ? ಕ್ರಿಶ್ಚಿಯನ್ನಲ್ಲಿ ಭಾಳ ಸ್ಪಷ್ಟವಾಗಿದೆ, ಇದು ಕ್ಯಾಥಲಿಕ್ಕು, ಪ್ರೊಟೆಸ್ಟೆಂಟು, ಆರ್ಥೋಡಾಕ್ಸು, ಇಂಥ ಬೇರೆ ಬೇರೆ ಸೆಕ್ಟ್ಗಳಿದ್ದಾವೆ. ಅವರೇ ಹೇಳ್ಕೊಳ್ಳೋದು, ಇದು ಸೆಕ್ಟ್ಗಳು, ಬೇರೆ ಬೇರೆ ಗುಂಪುಗಳು, ಅವರ ಒಂದು ಧರ್ಮ ಯಾವ ರೀತಿ ಅಭಿವೃದ್ಧಿ ಆಗಿದೆ, ಅಲ್ಲಿ ಏನು ಬೆಳವಣಿಗೆಗಳಾಗಿದೆ, ಏನೇನು ಹೋರಾಟಗಳಾಗಿದೆ, ಅದರ ಆಧಾರ ಮೇಲೆ ಬೇರೆ ಬೇರೆ ಗುಂಪುಗಳು ಸೃಷ್ಟಿಯಾಗಿದೆ. ಅದರ ಆಧಾರ ಮೇಲೆ ನೀವು ಬೇಕಾದರೆ ಜಾತಿ ಗಣತಿ ಹೋಗ್ಬಿಟ್ಟು ಯಾವ ಕ್ಯಾಥಲಿಕ್ ಗುಂಪು, ಪ್ರೊಟೆಸ್ಟೆಂಟ್ ಗುಂಪಲ್ಲಿ ಏನೇನು ವ್ಯತ್ಯಾಸಗಳಿದ್ದಾವೆ ಅದರ ಮೇರೆಗೆ ನೀವು ಕಾನೂನು ಮಾಡ್ಕೋಬೇಕಂದ್ರೆ ಅದು ಬೇರೆ ಪ್ರಶ್ನೆ. ಅದು ನಾವು ನೋಡ್ಕೊಳ್ಳೋಣ. ಅಂದ್ರೆ ತಾವು ಹೇಳ್ತಿರೋದು ಸರ್, ಇಲ್ಲಿ ವ್ಯವಸ್ಥೆನಲ್ಲಿ ಲೋಪದೋಷ ಇದೆ ಅನ್ನುವಂಥ ಕಾರಣಕ್ಕೋಸ್ಕರನೇ ನೀವು ಧಿಕ್ಕರಿಸಿ ಹೋಗಿ ಮತ್ತೆ ಅದೇ ಜಾತಿನ ಯಾಕೆ ಕ್ಯಾರಿ ಮಾಡ್ತೀರಿ ಅಂತ. ಇದು ಇವರ ಒಂದು ಏನು ತತ್ವ, ಇದು ಅವರ ರಾಜಕೀಯ ತತ್ವಗಳಿದು. ಇವತ್ತು ಯಾವ ರೀತಿ ಜಾತ್ಯತೀತವನ್ನು ದುರ್ಬಳಕೆ ಮಾಡ್ತಾರೆ ಚಾಮುಂಡಿ ಬೆಟ್ಟದ ಒಂದು ವಿಚಾರದಲ್ಲಿ, ಇದು ಹಿಂದೂ ಆಸ್ತಿನೇ ಅಲ್ಲ ಅಂತ ಹೇಳ್ತಾರೆ. ಜಾತಿ ಗಣತಿಯಲ್ಲಿ ಇದು ಒಂದು ಲೋಪದೋಷ ಕಾರಣ ಇಂಥ ಒಂದು ಕೃತಕ ಜಾತಿಗಳು ಸೇರ್ಪಡೆ ಈಗ ತೆಗ್ದಿದ್ದಾರೆ ಅಂತ ಮಾಹಿತಿ ಬಂತು. ಆದರೆ ಈ ಕೃತಕ ಉಪಜಾತಿಗಳು ಸೇರಿಸಿರೋ ಉದ್ದೇಶ ಅದೇನು?